ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ತಂಗಿ ಮನೆಯಲ್ಲಿ 2ನೇ ದಿನ ಬೆಳಗ್ಗೆ ಮಾರ್ನಿಂಗ್ ಎಲ್ಲರೂ ಎದ್ದಿದ್ದೀರಿ. ಇನ್ನೂ ಹಾಸಿಗೆಗಳೆಲ್ಲ ಹಾಗೇ ಇದೆ. ಕೆಲವರು ಕಾಫಿ ಟೀ ಎಲ್ಲ ಕುಡಿತಾ ಇದ್ದಾರೆ. ನಾನು ಎದ್ದಿದ್ದೀನಿ. ಇವಾಗ ಎದ್ದು ಫ್ರೆಶ್ ಅಪ್ ಆಗಬೇಕು. ರಾತ್ರಿ ಎಲ್ಲ ವಿಸರ್ಜನೆ ಮತ್ತು ಆರ್ಕೆಸ್ಟ್ರಾ ಎಲ್ಲ ಇತ್ತು ನೋಡಿ. 12 ಗಂಟೆ ಆಯಿತು ನಾವು ಮಲ್ಕೊಳೋ ಅಷ್ಟೊತ್ತಿಗೆ. ಅದಕ್ಕೆ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದೀರಿ ಎಲ್ಲರೂ. 7 ಗಂಟೆ ಆಗಿತ್ತೇನೋ ನಾವು ಎದ್ದಾಗ. ಎದ್ದು ಇವಾಗ ಕಾಫಿ ಹಾಲು ಎಲ್ಲ ಕುಡಿತಾ ಇದ್ವಿ. ಎಲ್ಲರೂ ಎದ್ದು ಫ್ರೆಶ್ ಅಪ್ ಆಗಿ ಮೀಟಿಂಗ್ ಮಾಡ್ತಾ ಇದ್ದೀರಿ. ಈಚೆ ಗಾಳಿ ಅಂತೂ ಸಖತ್ತಾಗಿ ಬರ್ತಾ ಇತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡೋದು? ಸಂಡೇ ಬೇರೆ ಅಲ್ವಾ. ಬ್ರೇಕ್ಫಾಸ್ಟ್ ಏನು ಮಾಡೋಣ? ಬೆಳಗ್ಗೆನೇ ಚಿಕನ್ ಮಟನ್ ಮಾಡೋಣ, ಇಲ್ಲಾಂದರೆ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಮಾಡೋಣ ಅಂತ ಎಲ್ಲ ಮಾತಾಡ್ಕೊಂಡಿದ್ದೀರಿ. ನಾನು, ನನ್ನ ತಂಗಿ, ನಮ್ಮಮ್ಮ, ಮಕ್ಕಳು ಎಲ್ಲರೂ. ಲಾಸ್ಟಿಗೆ ನನ್ನ ಚಿಕ್ಕ ತಂಗಿ ನಾನು ಚಿಕನ್ ಮಟನ್ ಮಾಡ್ತೀನಿ ಅಂದ್ಲು. ದೊಡ್ಡ ತಂಗಿ ಬಂದು ಮಶ್ರೂಮ್ ಬಿರಿಯಾನಿ ಮಾಡಿಬಿಡು ಅಂತ ನನಗೆ ಹೇಳಿದ್ಲು. ಎಣ್ಣೆ ಹಾಕ್ಕೊಂಡಿದ್ದೀನಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಮಸಾಲ ಐಟಮ್ ಎಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು 2 ಈರುಳ್ಳಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಟೊಮೊಟೊ ಮತ್ತು ತರಕಾರಿ, ಮಶ್ರೂಮ್ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದು 10 ನಿಮಿಷ ಫ್ರೈ ಆಗೋದಕ್ಕೋಸ್ಕರ ಉಪ್ಪು ಮತ್ತು ಅರಿಶಿನ ಹಾಕಿ 10 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಹೀಗೆ ಸಿಂಪಲ್ಲಾಗಿ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನಿಮಗೂ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇದು ಬೇಯಷ್ಟೊತ್ತಿಗೆ ನನ್ನ ತಂಗಿ ಬಟ್ಟೆ ಒಗಿತಾ ಇದ್ಲು. ಏನು ಮಾಡ್ತಾವ್ರೆ ಮೇಲೆ ನೋಡೋಣ ಅಂತ ಮೇಲೆ ಬಂದಿದ್ದೀನಿ. ಫೋನ್ ಮಾಡ್ತಾನೆ ಹೋದ್ರಾ ಅಂತ. ನಾಷ್ಟ ಮಾಡ್ಕೊಂಡು ಹೋಗ್ಬಿಟ್ಟು ಬರೋಣ. ಭಾನುವಾರ ಎಲ್ಲ ಬಟ್ಟೆ ಇಲ್ಲೋಕೊಂಡು ಕೂತಾರೆ. ಕಣ್ಣೇ ಬಿಡೋಕ್ಕಾಗ್ತದೆ ಸುತ್ತ. ಟೊಮೊಟೊ, ಮಶ್ರೂಮು, ತರಕಾರಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಮೊಸರನ್ನು ಹಾಕ್ಕೊಂಡು ಸ್ವಲ್ಪ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಮಸಾಲ ಐಟಮ್ ಬಂದು ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇವನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೊಂಡೆ. ಇವಾಗ ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟು ನೀರು ಹಾಕಿ ಅಕ್ಕಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಎಲ್ಲ ಕರೆಕ್ಟಾಗಿದೆ ನೋಡಿಕೊಂಡ್ರೆ ಒಂದು ವಿಸಿಲ್ ತಗೊಂಡ್ರೆ ರೆಡಿ ಆಗುತ್ತೆ ಮಶ್ರೂಮ್ ಬಿರಿಯಾನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸರಿ ಅಂತೇಳಿ ಕೆಳಗಡೆ ಬಂದರೆ ನನ್ನ ತಂಗಿ ಚಿಕನ್ನು ಮಟನು ತರಿಸಿದ್ದಾಳೆ. ಚಿಕನ್ ಮಾಡ್ತಾಯಿದ್ದಾಳೆ. ಅವಳು ಹೇಗೆ ಮಾಡ್ತಾಳೆ ಅನ್ನೋದನ್ನು ಹೇಳ್ತಾಳೆ ನೋಡಿ. ಚಿಕನ್ ಮಟನ್ 2ಕ್ಕೂ ಮಸಾಲ ಹಾಕಿದ್ದಾಳೆ. ಏನೇನು ಮಸಾಲ ಹಾಕೋಳೆ? ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೆಣಸು, ಆಮೇಲೆ ಶುಂಠಿ, ಕೊತ್ತಂಬರಿ ಸೊಪ್ಪು. ಕೇಳಿಸ್ಕೊಂಡ್ರಲ್ಲ, ಇಷ್ಟೇ. ಚಿಕನ್ಗೂ ಮಸಾಲಕ್ಕೆ 2ಕ್ಕೂ ಸೇಮ್ ಮಸಾಲೆ. ಒಗ್ಗರಣೆ ಹಾಕಿ ಇಕ್ಕಿದ್ದಾರೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಸಂಡೇ ಸ್ಪೆಷಲ್ ಚಿಕನ್ ಮಟನ್. ಮೇಲೆ ನೋಡಿದ್ರಲ್ಲ ನೀವು, ನಾನು ಮಾಡ್ತಾಯಿದ್ದೀನಿ ಏನದು ಮಶ್ರೂಮ್ ಬಿರಿಯಾನಿ. ಇಲ್ಲಿ ಚಿಕನ್ ಮಟನ್. ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ನಾನು ಕೆಳಗಡೆ ಹೋಗಿದ್ನಲ್ಲ, 2 ವಿಸಿಲು 3 ವಿಸಿಲ್ ತೊಗೊಂಡ್ಬಿಟ್ಟೈತೆ. ಮಕ್ಳಿಗೆ ಹೇಳ್ಬಿಟ್ಟು ಹೋಗಿದೆ ಆಫ್ ಮಾಡು ಅಂತ. ಅವ್ರು ಆಟ ಆಡ್ಕೊಂಡು ಆಫ್ ಮಾಡಿಲ್ಲ. ಸ್ವಲ್ಪ ಮೆತ್ತಗಾಗ್ಬಿಟ್ಟಿದೆ. ನೀವು 1 ವಿಸಿಲ್ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಎಲ್ಲರೂ ಬೆಳಗ್ಗೆ ಬ್ರೇಕ್ಫಾಸ್ಟದು ಬ್ಯಾಟಿಂಗ್ ಮಾಡ್ತಾಯಿದ್ದೀರಿ. ಮಶ್ರೂಮ್ ಬಿರಿಯಾನಿ, ಚಿಕನ್ ಮಟನ್. ಅಲ್ಲ ಆಯ್ತು ಚಿಕನ್ ಮಟನ್. ಇವಾಗ ಇಲ್ಲಿ ತಿರ್ಗಾ ಚಿಕನ್ ಸಾರು, ಬೋಟಿ ಸಾರು. ಯಪ್ಪ, ನಾನ್ ವೆಜ್ ಸಂಡೇ ಸ್ಪೆಷಲ್ಲು. ಬೋರಾಗೋತೈತೆ ತಿಂದಿದ್ದೀನಿ. ಅಲ್ಲಿ ಮಾಡಿದ್ದು ಆ ರೀತಿ ಇವಾಗ ಇನ್ನೊಂದು ಕಿತ ಹೇಗೆ ಮಾಡ್ತಾರೆ ನಮ್ಮ ತಂಗಿಯವರು ನೋಡೋಣ. ಇವಾಗ ಚಿಕನ್ ಚೆನ್ನಾಗಿ ತೊಳ್ಕೊಂಡು ಎಣ್ಣೆ ಮತ್ತು ಸಾಸಿವೆ, ಚಿಕನ್ ಹಾಕಿ ಉಪ್ಪು ಮತ್ತು ಅರಿಶಿನ ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದಾಳೆ. ಈ ಕಡೆ ಮಸಾಲೆ ಐಟಮಲ್ಲೂ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಚಕ್ಕೆ, ಲವಂಗ, ಮೆಣಸು, ಸೋಂಪು ಕಾಳು ಇಷ್ಟನ್ನು ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದಾಳೆ. ಇವಾಗ ಚಿಕನ್ ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾಳೆ. ರುಬ್ಬೋದಕ್ಕೆ ಬಂದು ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ, ಗಸಗಸೆ, ಕಡಲೆಪಪ್ಪು, ಫ್ರೈ ಮಾಡ್ಕೊಂಡಿರೋ ಮಸಾಲಾನ ಇಷ್ಟೊಂದು ಗ್ರೈಂಡ್ ಮಾಡಿಕೊಂಡು ಇವಾಗ ಕುಕ್ಕರ್ಗೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು
ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಚಿಕನ್ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಹೀಗೆ ಮಾಡೋದು, ಒಂದು ಸತಿ ಟ್ರೈ ಮಾಡಿ ನೋಡಿ. ಮಧ್ಯಾಹ್ನ ಆಯಿತು, ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಇವಾಗ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಬಂದಿದ್ರಿ. ನನ್ನ ತಮ್ಮನಿಗೆ ಚೈನು ಮತ್ತು ಬ್ರೆಸ್ಲೈಟು ಮತ್ತು ನನ್ನ ತಂಗಿ ಒಂದು ಜೊತೆ ವಾಲೆ ಉಂಗುರ ತೊಗೊಂಡ್ಲು ಮತ್ತು ಒಂದು ಲಾಂಗ್ ಚೈನ್ ತೊಗೊಂಡಿದ್ದೀರಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಇದ್ರ ಪ್ರೈಸ್ ಎಷ್ಟು, ಏನೇನು ತಗೊಂಡ್ರಿ ತೋರಿಸಿ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಇಷ್ಟೇ ವಿಡಿಯೋ ಫ್ರೆಂಡ್ಸ್. ನನ್ನ ತಂಗಿ ಮನೇಲಿ 2 ಡೇಸು ನಾನು ಈ ಥರ ಟೈಮ್ ಸ್ಪೆಂಡ್ ಮಾಡಿದೆ. ಇದೆಲ್ಲ ಗೋಲ್ಡೆಲ್ಲ ನೋಡಿಕೊಂಡು ಮನೆಗೆ ಹೋಗಿ ನೆಕ್ಸ್ಟು ನಾವು ಊರಿಗೆ ಹೊರಟ್ರಿ. ಹೀಗಿತ್ತು ನನ್ನ ತಂಗಿ ಮನೆದ ಲಾಗು. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.